ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದಾಗಿರುತ್ತೆ. ಕ್ಯೂ&ಎ ಸೆಷನ್ ಸ್ವಲ್ಪ ವಿಡಿಯೋ ಲೆಂತ್ ಇರುತ್ತೆ, ಬಟ್ ಎಲ್ಲವನ್ನು ಕೂಡ ವಿವರವಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇಲ್ಲ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡೇಶನ್ ಮಾಡೋದಿಲ್ಲ, ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ದಯವಿಟ್ಟು ನಿಮ್ಮ ಒಂದು ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಅಥವಾ ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ನೀವೇನೇ ಸ್ಟಾಕ್ ಅನ್ನು ತಗೊಳ್ಳಿ. ನಮ್ಮ ಮೇಲೆ ಡಿಪೆಂಡ್ ಆಗಬೇಡಿ, ದಯವಿಟ್ಟು ಗಮನವಿರಲಿ. ಓಕೆ ಸ್ನೇಹಿತರೆ, ಒಂದೊಂದಾಗಿ ಹೇಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ನೋಡೋದಾದ್ರೆ, ಈಶಪ್ಪ ಅವ್ರು ಕೇಳಿದ್ದಾರೆ, ಹಾಯ್ ಸರ್, ಯುವರ್ ವಿಡಿಯೋಸ್ ವೆರಿ ಇನ್ಫಾರ್ಮೇಟಿವ್ ಫಾರ್ ಅಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದಾನಿ ಗ್ರೀನ್ ಎನರ್ಜಿ 1 ಶೇರ್ ಪರ್ಚೇಸ್ ಮಾಡಿದ್ದೇನೆ 1028. ಈಗ ಪ್ರೈಸ್ ಡೌನ್ ಆಗಿದೆ. ಮತ್ತೆ 2 ಶೇರ್ ಪರ್ಚೇಸ್ ಮಾಡಿಕೊಂಡ್ರೆ ಶೇರ್ ಪ್ರೈಸ್ ಅವರೇಜ್ ಆಗುತ್ತೆ ಅಂಡ್ ರಿಸ್ಕ್ ಕಡಿಮೆ ಆಗುತ್ತೆ ಸರ್. ಪ್ಲೀಸ್ ಗಿವ್ ಮಿ ಸಜೆಷನ್ ಸರ್. ದಯವಿಟ್ಟು ನೋಡಿ ಸರ್, ಇಲ್ಲಿ ನಾನು ಯಾವುದೇ ಶೇರನ್ನು ಕೂಡ ರೆಕಮೆಂಡೇಶನ್ ಮಾಡೋದಿಲ್ಲ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಯಾಕಂತಂದರೆ ನಾನು ಯಾವುದೇ ಒಂದು ಶೇರನ್ನು ರೆಕಮೆಂಡ್ ಮಾಡಿದಾಗ ಆ ಶೇರ್ ಇವಾಗ ಚೆನ್ನಾಗಿರ್ಬೋದು, ಇನ್ನು 3 ತಿಂಗಳು 6 ತಿಂಗಳಿಗೂ ಆ ಶೇರ್ ಚೆನ್ನಾಗಿಲ್ಲದೆ ಇರ್ಬೋದು. ಆಗ ನಾನು ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಇರೋದಿಲ್ಲ. ಅಥವಾ ದಿನ ನಾನು ಯಾವುದೋ ಒಂದು ಶೇರ್ ಹೇಳ್ತಿರ್ತೀನಿ, ಯಾವ ಶೇರ್ ಹೇಳಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದು ಗೊತ್ತಿರೋಲ್ಲ. ಇನ್ನೊಂದು, ನಾನು ರೆಕಮೆಂಡೇಶನ್ ಮಾಡೋದಕ್ಕೆ ಯೂಟ್ಯೂಬ್ಗೆ ಬಂದಿಲ್ಲ ಸರ್. ಓಕೆನಾ? ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದರೆ, ನನ್ನ ಉದ್ದೇಶ ಕಲಿಸ್ಬೇಕು ಅಂತ ಬಂದಿರೋದು. ಓಕೆನಾ? ನೀವೇ ಅದನ್ನು ಸ್ಟಡಿ ಮಾಡಬೇಕು. ಈ ಕಂಪ್ನಿ ಚೆನ್ನಾಗಿದೆಯೋ ಎಲ್ಲೋ ಅನ್ನೋದನ್ನು ನೀವೇ ಅನಾಲಿಸಿಸ್ ಮಾಡಬೇಕು. ಆ ರೀತಿ ರೆಡಿ ಮಾಡೋದಕ್ಕೆ ನಾನು ಯೂಟ್ಯೂಬಿಗೆ ಬಂದಿರೋದು. ದಯವಿಟ್ಟು ಯಾವುದೇ ರೆಕಮೆಂಡೇಶನ್ ನಾನು ಕೊಡೋದಿಲ್ಲ. ಓಕೆ, ನೀವು ಕೇಳ್ತಾ ಇದ್ದೀರಾ, ಒಂದು ಶೇರು ಈ ಅದಾನಿ ಅಂತೆ ಅಲ್ಲ, ಯಾವುದೇ ಶೇರು ಐಯಲ್ಲಿ ಇದ್ದಾಗ ಐಯಲ್ಲಿ ಇದ್ದಾಗ ನೀವು ಪರ್ಚೇಸ್ ಮಾಡಿ, ಮತ್ತೆ ಲೋ ಅಲ್ಲಿ ಇದ್ದಾಗೂ ಪರ್ಚೇಸ್ ಮಾಡಿದರೆ ಅದು ಅವರೇಜ್ ಆಗುತ್ತೆ. ಹೌದು, ಗುಡ್. ಬಟ್ ನೀವು ಬರೀ ಇದೊಂದೇ ಶೇರಿಗೆ, ನಾನು ಯಾವುದೇ ಒಂದು ಕಂಪನಿ ಆದರೂ ಒಂದೇ ಶೇರಿಗೆ ಇನ್ವೆಸ್ಟ್ ಮಾಡಬೇಡಿ ಅಂತ ಎಷ್ಟೊಂದು ಸರಿ ಹೇಳ್ತಾ ಇರ್ತೀನಿ. ದಯವಿಟ್ಟು ಕನಿಷ್ಠ ಪಕ್ಷ 8ರಿಂದ 10 ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಯಾವುದೇ ಎಂಥ ಒಳ್ಳೆ ಸ್ಟ್ರಾಂಗ್ ಕಂಪನಿ ಆಗಿರ್ಬೋದು, ದೊಡ್ಡ ಕಂಪನಿ ರಿಲಯನ್ಸ್ ಕೂಡ ಆಗಿರ್ಬೋದು, ಆದರೂ ಕೂಡ ಒಂದೇ ಶೇರಲ್ಲಿ ನಿಮ್ಮ ಎಲ್ಲ ಮೊತ್ತಗಳನ್ನು ಕೂಡ ಇನ್ವೆಸ್ಟ್ ಮಾಡಬಾರ್ದು. ಯಾವತ್ತೂ ಕೂಡ ಡೈವರ್ಸಿಫಿಕೇಶನ್ ಮಾಡಬೇಕು. ಆಗ ನಿಮ್ಮ ಒಂದು ಲಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ದಯವಿಟ್ಟು ನೀವು ಬರೀ ಒಂದೇ ಶೇರಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಅದು ರಾಂಗ್ ವೇ ಆಗುತ್ತೆ. ಹಾಗೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕೋ ಬೇಡ ಅಂತ ಕೇಳೋದಾದರೆ ಫಸ್ಟ್ ಅನಾಲಿಸಿಸ್ ಮಾಡಿ. ದಯವಿಟ್ಟು ನನ್ನ ಎಷ್ಟೊಂದು ವಿಡಿಯೋಗಳು ಅನಾಲಿಸಿಸ್ ವಿಡಿಯೋಗಳಿದ್ದಾವೆ, ಎಲ್ಲವನ್ನು ಗಮನ ಕೊಟ್ಟು ನೋಡಿ. ಆ ಅನಾಲಿಸಿಸ್ ಮ್ಯಾಚ್ ಆದರೆ, ಅಥವಾ ನಾವು ಅವಾಗವಾಗ ವೆಬಿನಾರ್ ಮಾಡ್ತಾ ಇರ್ತೀವಿ, ಅಲ್ಲೂ ನೀವು ಅಟೆಂಡ್ ಮಾಡಿದ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ನಾನು ಇಲ್ಲಿ ಯಾವುದೇ ರೆಕಮೆಂಡ್ ಮಾಡಲ್ಲ, ಬಟ್ ನಾನು ಹೇಳ್ತಾ ಇರೋಂಗೆ ಬರೀ ಒಂದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಕನಿಷ್ಠ 8-10 ಸೆಕ್ಟರ್ಗಳಲ್ಲಾದರೂ ನೀವು ಇನ್ವೆಸ್ಟ್ಮೆಂಟ್ ಇರಬೇಕು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶೇಷಭಟ್ ಅವರು ಕೇಳಿದ್ದಾರೆ, ಶಾರ್ಟ್ ಟರ್ಮ್ ರ್ಯಾಲಿ ಆಗುವ 5-6 ಸ್ಟಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಖಂಡಿತವಾಗ್ಲೂ ಮಾಡೋಣ. ಬಟ್ ಇವಾಗೇ ರ್ಯಾಲಿ ಆಗುತ್ತೋ ಅದಕ್ಕೇ ನಾವು ಪ್ರೈಸ್ ಆಕ್ಷನ್ಸ್ ಎಲ್ಲ ನೋಡಬೇಕಾಗುತ್ತೆ. ಹಂಗೆ ಒಂದೇ ಸರಿಗೇ ಇದೇ ರ್ಯಾಲಿ ಆಗುತ್ತೆ ಅದೇ ರ್ಯಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ, ರೆಸಿಸ್ಟೆನ್ಸು ಸಪೋರ್ಟು ಇದ್ದೇ ಇರುತ್ತೆ ಒಂದು ಕಂಪನಿ ಅಂತಂತಂದರೆ. ಸೊ ದಯವಿಟ್ಟು ಈ ಥರ ನೀವು ಬರೀ ರ್ಯಾಲಿ ಆಗುತ್ತೆ ಅನ್ನೋದನ್ನ ನಾವು ಗೆಸ್ಟ್ ಮಾಡ್ಬೋದು ಅಷ್ಟೇ, ಬಟ್ ಆಗ್ಬೋದು ಆಗದೇ ಇರ್ಬೋದು. ಅದಕ್ಕೆ ನೀವು ಹಲವಾರು ಇಂಡಿಕೇಟರ್ಸ್ನ ನೋಡಬೇಕಾಗುತ್ತೆ, ಇಂಡಿಕೇಟರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಆದರೆ ಒಂದು ವಿಡಿಯೋ ಕೂಡ ಮಾಡೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಮತ್ತೆ ಶೇಷಬ್ ಭಟ್ ಅವ್ರದ್ದೇ ಇದೆ. ಮ್ಯೂಚುವಲ್ ಫಂಡ್ ವೆಸಸ್ ಶೇರ್ ಯಾವುದು ಒಳ್ಳೆಯದು? ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಮ್ಯೂಚುವಲ್ ಫಂಡ್ ವೆಸಸ್ ಶೇರ್ ಯಾವುದು ಒಳ್ಳೆಯದು ಅಂತ ಕೇಳಿದರೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ನನಗೆ ಸ್ಟಾಕ್, ಈಗ ಎಕ್ಸಾಂಪಲ್ ಇವೆರಡಕ್ಕೆ ನಾವು ಕಂಪ್ಯಾರಿಸನ್ ಕೊಡಬೇಕು ಅಂದರೆ, ದಿ ಮ್ಯೂಚುವಲ್ ಫಂಡು ಅದರ ಡಿಸೈನು ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಮಾರ್ಕೆಟ್ ಗೊತ್ತಿಲ್ಲ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಕಲ್ತು ಬಿಟ್ಟು ಇನ್ವೆಸ್ಟ್ ಮಾಡಿ. ನಿಮಗೆ ಮಾರ್ಕೆಟ್ ಗೊತ್ತಿಲ್ದಂಗೆ ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತೀನಿ ಅಂದರೆ ನಿಮ್ಮ ಎಲ್ಲ ದುಡ್ಡನ್ನು ಕೂಡ ಕಳೆದುಕೊಳ್ಳುವ ಒಂದು ಸಮಯ ಅಥವಾ ಕಳೆದುಕೊಳ್ಳುವ ಒಂದು ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ, ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮ್ಯೂಚುವಲ್ ಫಂಡು ಒಂಥರ ನಿಮಗೆ ಸೇಫೆಸ್ಟ್ ಝೋನು, ಸ್ವಲ್ಪ ಅದರ ಬಗ್ಗೆ ಈಸಿಯಾಗೂ ಕಲಿಬೋದು. ಸೊ ನಾನು ನಿಮಗೆ ಮ್ಯೂಚುವಲ್ ಫಂಡು ಗೊತ್ತು, ಸ್ಟಾಕು ಗೊತ್ತು ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಮೊತ್ತ ಇರಲಿ, ಯಾಕಂದರೆ ಸೇಫ್ ಝೋನು. ಹಾಗೆ ನಿಮಗೆ ELSS ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಕೂಡ ಸೇವ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಮೊತ್ತ ಸೇಫರ್ ಸೈಡ್ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೊತ್ತನ ನೀವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ, ಇನ್ನು ಉಳಿದ ಎಲ್ಲ ಮೊತ್ತವನ್ನು ಕೂಡ ಸ್ಟಾಕ್ ಮಾರ್ಕೆಟ್ ಗೊತ್ತಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಇದೇ ಬೆಟರ್ ಅದೇ ಬೆಟರ್ ಅಂತ ನಾನು ಹೇಳ್ತಾ ಇಲ್ಲ. ಒಂದೇನು ಅಂತಂದರೆ ಸೇಫೆಸ್ಟು, ನಿಮಗೆ ತುಂಬ ಕಷ್ಟ ಅನಾಲಿಸಿಸ್ ಮಾಡೋದು ಹಂಗೆ ಹಿಂಗೆ ಅಂದರೆ ಮ್ಯೂಚುವಲ್ ಫಂಡ್ ಹೋಗಿ. ಇಲ್ಲ ಸರ್ ನನಗೆ ಸ್ಟಾಕ್ ಬಗ್ಗೆ ಎಲ್ಲ ಗೊತ್ತು ಅಂದರೆ ಸ್ಟಾಕ್ ಮಾರ್ಕೆಟಲ್ಲೇ ಹೂಡಿಕೆ ಮಾಡಿ. ಒಂದು ಸ್ವಲ್ಪ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡಲ್ಲಿ ಇರಲಿ, ಸೇಫರ್ ಸೈಡ್ ಅಷ್ಟೇ.
ಹಾಗೆ ಕ್ರಿಪ್ಟೋ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಕ್ರಿಪ್ಟೋ ಬಗ್ಗೆ ನಾನು ಯಾವುದೇ ಮಾಹಿತಿ ಕೊಡೋದಿಲ್ಲ. ಇದುವರೆಗೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ಮಾತಾಡೇ ಇಲ್ಲ, ಮಾತಾಡೋದು ಇಲ್ಲ. ಐ ಥಿಂಕ್ ಅದಕ್ಕೇನು ಬೇಸು ಫಂಡಮೆಂಟಲ್ಸು ಏನೂ ಇಲ್ಲ. ಅದಕ್ಕೆ ಸುಮ್ಮನೆ ಒಂದು ಏನದು ಚೈನು ಸಪ್ಲೈ ಚೈನ್ ಥರ, ಅಥವಾ ಅದನ್ನು ಒಂದು ಅದೇನದು ಒಂದು ಕಾಲಮ್ಮು ಅಥವಾ ಏನೋ ಒಂದು ಪವರ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಕ್ರಿಪ್ಟೋಸ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಇನ್ನೊಂದು ಅದಕ್ಕೆ ಫಂಡಮೆಂಟಲ್ಸ್ ಇಲ್ಲ. ಸೊ ಹಾಗಾಗಿ ನಾನು ಕ್ರಿಪ್ಟೋಸ್ ಬಗ್ಗೆ ಏನನ್ನು ಕೂಡ ಮಾತಾಡೋದಿಲ್ಲ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನಾಗರಾಜ್ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಸರ್ ನಮಸ್ತೆ, ನೀವು ಮಾರ್ಗದರ್ಶನವನ್ನು ತುಂಬ ಸ್ಪಷ್ಟವಾಗಿ ನೀಡುತ್ತಿದ್ದೀರಾ, ಅದಕ್ಕೆ ಮೊದಲಿಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನನ್ನ ಪ್ರಶ್ನೆ ಏನಂದರೆ, ನಾನು ನನ್ನ ಪೋರ್ಟ್ಫೋಲಿಯೋದಲ್ಲಿರುವ ಷೇರುಗಳ ಮೇಲೆ ಪ್ರತಿ ತಿಂಗಳ ಹಣ ಹೂಡಲು ಪ್ರಾರಂಭಿಸಿ 3 ವರ್ಷ ಆಯಿತು. ಈಗಲೂ ಹಣ ಹೂಡುತ್ತಿದ್ದೇನೆ. ಈಗ ನಾನು ಕೆಲವು ಷೇರುಗಳನ್ನು ಮಾರಿಕೊಂಡರೆ ಅದು ಲಾಂಗ್ ಟರ್ಮ್ ಸೆಲ್ಲಿಂಗ್ ಆಗುತ್ತೆಯೋ ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಆಗುತ್ತೆಯೋ? ಯಾಕಂದರೆ ನಾನು ಸರ್ಕಾರಿ ನೌಕರರಾಗಿದ್ದರೆ ದಯವಿಟ್ಟು ತಿಳಿಸಿ ಸರ್. ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಿಂಪಲ್ ಆಗಿ ಹೇಳ್ತೀನಿ ನಾಗರಾಜ್ ಅವರೇ. ಒಂದು ವರ್ಷ ನೀವು ಹೂಡಿಕೆ ಮಾಡಿ 1 ವರ್ಷದ ಒಳಗಿದ್ರೆ, ಅಕಸ್ಮಾತ್ ನೀವು ಯಾವುದೋ ಒಂದು ಕಂಪ್ನಿ ತಗೊಂಡಿದ್ದೀರಾ, 1 ವರ್ಷದ ಒಳಗಡೆನೆ ಸೆಲ್ ಮಾಡಿದ್ರೆ ಅದನ್ನ ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಅಂತ ಕರೀತಾರೆ. 1 ವರ್ಷದ ಮೇಲೇನಾದರೂ ಸೆಲ್ಲಿಂಗ್ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಸೆಲ್ಲಿಂಗ್ ಅಂತ ಕರೀತಾರೆ. ಹಾಗಾಗಿ ನೀವೆರಡು ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡಿ. ಈಗ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಲಾಂಗ್ ಟರ್ಮ್ ಅಂದ್ರೆ 1 ವರ್ಷ ಆದ್ಮೇಲೆ ಸೆಲ್ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಂದ್ರೆ 1 ವರ್ಷದ ಒಳಗಡೆ ಸೆಲ್ ಮಾಡಬೇಕಾಗುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ಲಾಂಗ್ ಟರ್ಮ್ ಅಂದ್ರೆ 10% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಬರುತ್ತೆ. ಅದು 1 ಲಕ್ಷದ ಮೇಲೆ ಪ್ರಾಫಿಟ್ ಮಾಡಿದ್ರೆ. ಹಾಗೆ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಅಂದ್ರೆ ಅದು ಕೂಡ 15% ಕಟ್ಟಬೇಕಾಗುತ್ತೆ 1 ಲಕ್ಷದ ಮೇಲಾಗಿದ್ರೆ. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಶೇಷಭಟ್ ಅವ್ರು ಕೇಳಿದ್ದಾರೆ, ನಮ್ಮ ಸೇವಿಂಗ್ ನ ಎಷ್ಟು ಪರ್ಸೆಂಟೇಜ್ ಶೇರ್ ಮಾರ್ಕೆಟ್ ಹಾಕಿದರೆ ಒಳ್ಳೆಯದು? ನನ್ನ ಏಜ್ 30. ನನ್ನ ಒಪಿನಿಯನ್ 50% ಶೇರ್, 15% ಗೋಲ್ಡ್, 25% ಬ್ಯಾಂಕ್ ಅಂಡ್ ಪೋಸ್ಟ್ ಆಫೀಸ್, 10% ಇನ್ಶೂರೆನ್ಸ್ ಎಕ್ಸೆಟ್ರಾ. ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿದ್ದೀರಾ. ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. 50% ಶೇರ್ ಮಾರ್ಕೆಟ್ಗಿನ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು 50% ರಿಯಲ್ ಎಸ್ಟೇಟ್ ಹೇಳ್ತೀನಿ. ರಿಯಲ್ ಎಸ್ಟೇಟ್ ಅಂತಂದ್ರೆ ಯಾವುದೋ ಸೈಟ್ ತಗೊಳ್ಳಿ ಅಂತಲ್ಲ. ನೀವು ಒಂದು ಆಸ್ ಯೂಶುವಲ್ ಎಲ್ಲರೂ ಒಂದು ಮನೆ ತಗೋಬೇಕು ಅಥವಾ ಒಂದು ಸೈಟ್ ತಗೋಬೇಕು ಅಥವಾ ಒಂದು ಕಮರ್ಷಿಯಲ್ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಟ್ಲೀಸ್ಟು ನೀವು ಮನೆ ಏನಾದರೂ ತಗೊತಾ ಇದ್ರೆ ಅದಕ್ಕೆ ಲೋನ್ ಇರ್ಬೋದು, ಮತ್ತೊಂದು ಇರ್ಬೋದು. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಯೂಶುವಲಿ ರಿಯಲ್ ಎಸ್ಟೇಟಲ್ಲಿ ಒಂದು 40-50% ಇರಲಿ, ಸ್ಟಾಕಲ್ಲಿ 30 ಮೇಲಿರಲಿ, 30 ಕನಿಷ್ಠ ಇರಲಿ ಸ್ಟಾಕ್ ಮಾರ್ಕೆಟು. ಗೋಲ್ಡ್ ಅಂದ್ರೆ 5% ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ನು 10% ಬಂದ್ಬಿಟ್ಟು ಅಥವಾ 5% ಬಂದ್ಬಿಟ್ಟು ಎಲ್ಲ ಬ್ಯಾಂಕು ಇನ್ಶೂರೆನ್ಸ್ ಆಗಿರಬೇಕು. ಇನ್ನು ರಿಮೈನಿಂಗ್ ಬಂದ್ಬಿಟ್ಟು ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈ ರೀತಿ ಮಾಡ್ಕೊಳ್ಳಿ. ಗೋಲ್ಡಿಗೆ ಜಾಸ್ತಿ ಆಯ್ತು 25% ಬ್ಯಾಂಕ್ ಎಲ್ಲ ಬೇಡ. ಮ್ಯಾಕ್ಸ್ ಅಂದ್ರೆ 5-10% ಸಾಕು ಬ್ಯಾಂಕ್ ಅಲ್ಲಿ. ಎಮರ್ಜೆನ್ಸಿ ಫಂಡ್ ಒಂದು ಬಿಟ್ರೆ ಬೇರೆ ಏನು ಬಹಳ ಬೇಕಾಗಿರಲ್ಲ ಬ್ಯಾಂಕ್ ಅಲ್ಲಿ. ಸೊ ಹಾಗಾಗಿ ಬ್ಯಾಂಕಿಗೆ ಸುಮ್ಮನೆ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ರಿಟರ್ನ್ ಕಡಿಮೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇಟ್ಕೊಳ್ಳಿ. ELSS ಅಲ್ಲಿ ಹೂಡಿಕೆ ಮಾಡಿದ್ರೆ ಟ್ಯಾಕ್ಸು ಕೂಡ ಸೇವಿಂಗ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಸೇಫರ್ ಸೈಡ್ ಇರುತ್ತೆ. ಸೊ ಶೇರ್ಸ್ ಅಲ್ಲಿ 30% ಇರಲಿ, ಇನ್ನು ಸ್ವಲ್ಪ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿ. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತೆ ನಾಗರಾಜ್ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ನಾನು ಮತ್ತು ನನ್ನ ಗೆಳೆಯ ಇಬ್ಬರು ಒಂದೇ ಸಲ ಇನ್ವೆಸ್ಟ್ ಮಾಡಲು ಪ್ರಾರಂಭ ಮಾಡಿದ್ದೇವೆ. ಇನ್ವೆಸ್ಟ್ಮೆಂಟ್ ಮೊತ್ತವು ಸರಿಸುಮಾರು ಒಂದೇ ರೀತಿ ಇದೆ. ಆದರೂ ನನ್ನ ಪ್ರಾಫಿಟ್ ಪರ್ಸೆಂಟೇಜ್ ಕಮ್ಮಿ, ನನ್ನ ಗೆಳೆಯಂದು ಜಾಸ್ತಿ ಇದೆ. ನಾನು SCP ಮೂಲಕ ಹಾಗೂ ಆತ ಬೈ ಆನ್ ಡಿಪ್ ಮೂಲಕ ಹಣ ಹೂಡುತ್ತಿದ್ದ. ಹಾಗಾದರೆ SCP ಗಿಂತ ಬೈ ಆನ್ ಡಿಪ್ಸ್ ಹೂಡಿಕೆ ಉತ್ತಮವೇ? ದಯಮಾಡಿ ತಿಳಿಸಿ ಅಂತ ಹೇಳ್ತಿದ್ದೀರಾ. ನೋಡಿ, ಏನಾಗುತ್ತೆ ಗೊತ್ತಾ, ನೀವು ಡಿಪ್ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡಿಪ್ಪಲ್ಲಿ ಮಾಡಿದ್ರೆ ಒಳ್ಳೇದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಯಾವುದು ಡಿಪ್ ಅಂತ ಹೆಂಗ್ ಅನ್ಕೊಂತೀರಾ? ಈಗ ತಗೊಳ್ಳಿ, ಈಗ ಮಾರ್ಕೆಟ್ ಬಂದ್ಬಿಟ್ಟು 17,500-600 ಹತ್ರ ಇದೆ. ಈಗ ನೀವೇನ್ ಮಾಡ್ತೀರಾ? ಡಿಪ್ ಅಂದ್ರೆ ಯಾವ್ದು ನಿಮಗೆ? 16,500 ಡಿಪ್ಪ, 17,000 ಡಿಪ್ಪ, ಅಥವಾ 15,000 ಡಿಪ್ಪ? ಎಲ್ಲಿ ತನಕ ಅಂತ ವೆಯ್ಟ್ ಮಾಡ್ತೀರಾ? ನೀವು ವೆಯ್ಟ್ ಮಾಡ್ತಾ ಇರ್ತೀರಾ, ಅದು ಬರೋದೇ ಇಲ್ಲ. ಒಂದೇ ಸರಿ 18,500 ಹೋಯ್ತು. ಆಗ ಐಯಲ್ಲೂ ಕೂಡ ಮಾಡ್ತೀರಲ್ವಾ? ನಾನು ಹೇಳೋದು ಏನು ಅಂದ್ರೆ, ಡಿಪ್ಪು ಬಂದಾಗ ನಿಮ್ಮ ಎಕ್ಸ್ಟ್ರಾ ಮನಿ ಇದ್ರೆ ಇನ್ವೆಸ್ಟ್ ಮಾಡಿ. ನೀವು SCP ನ ಕಂಟಿನ್ಯೂ ಮಾಡ್ತಾ ಹೋಗಿ. ದಿ ಬೆಸ್ಟ್ ಕಾನ್ಸೆಪ್ಟ್ ಇದು. ಬರೀ 3 ವರ್ಷದಲ್ಲಿ ನಿಮಗೆ ಹಾಗಾಗಿ ಪೋರ್ಟ್ಫೋಲಿಯೋ ಕಡಿಮೆ ಇರ್ಬೋದು, ಬಟ್ ಏನು ಸಮಸ್ಯೆ ಇಲ್ಲ. 3 ವರ್ಷದಲ್ಲಿ ನಿಮಗೆ ಕಡಿಮೆ ಇದೆ ಅಂತಂದ್ರೆ ಒಳ್ಳೆ ವ್ಯಾಲ್ಯೂವಲ್ಲಿ ಅಥವಾ ಒಳ್ಳೆ ಕಡಿಮೆ ರೇಟಲ್ಲಿ ಅಕ್ಯುಮುಲೇಟ್ ಮಾಡಿರ್ತೀರಾ, ಏನು ತೊಂದರೆ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ರಿಟರ್ನ್ ಅಂತೂ ಬರುತ್ತೆ. ಲಾಸ್ ಅಂತ ನೀವೆಲ್ಲೂ ಹೇಳಿಲ್ಲ. ಐ ಥಿಂಕ್ ಲಾಸ್ ಆಗಿಲ್ಲ ಅಂದ್ರೆ ವೆರಿ ಗುಡ್ ಅಷ್ಟೇ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನಿ ಇದ್ರೆ ನಿಮಗೆ ಎಲ್ಲಾದ್ರೂ ಒಂದ್ ಕಡೆ ಒಳ್ಳೆ ರಿಟರ್ನ್ ಬಂದೇ ಬರುತ್ತೆ. 5-6 ವರ್ಷ ಆದ್ಮೇಲೆ ನೀವು ಪ್ರಾಫಿಟ್ ಅಲ್ಲೇ ಇರ್ತೀರಾ. ದಯವಿಟ್ಟು ಆ ಕಾನ್ಸೆಪ್ಟ್ ಓಕೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಡಿಪ್ ಯಾವುದು?
ಡಿಪ್ ಅನ್ನೋದು ಹೆಂಗೆ ನೀವು ಸೆಲೆಕ್ಟ್ ಮಾಡ್ತೀರಾ? 15,000 ಡಿಪ್ ಆಗುತ್ತೆ, 16,500 ಡಿಪ್ ಆಗುತ್ತೆ, ಎಲ್ಲಿಂದ ಡಿಪ್ ಅಂತೀರಾ? ಅಲ್ಲಿ ತನಕ ವೆಯ್ಟ್ ಮಾಡ್ತೀರಾ, ಅದು ಬಂದಿಲ್ಲ ಐಯಲ್ಲೇ ಹೋಯ್ತು ಅಂದ್ರೆ ಆಗ ಪಶ್ಚಾತ್ತಾಪ ಪಡ್ತೀರಾ. ನಾನು ಅದಕ್ಕೆ ಸಿಂಪಲ್ ಆಗಿ ಹೇಳೋದು, SIP ಮಾಡ್ತಾ ಹೋಗಿ. ಮಾರ್ಕೆಟ್ ತುಂಬಾ ಬಿತ್ತಾ, ತುಂಬಾ ಅಂದ್ರೆ ಒಂದು 20% ಮೇಲ್ ಬಿತ್ತಾ, ಆಗ ನಿಮ್ಮಲ್ಲಿ ಏನೋ ಸ್ವಲ್ಪ ಅಮೌಂಟ್ ಇದ್ರೆ ಅವಾಗ ಹೂಡಿಕೆ ಮಾಡಿ. ಓಕೆನಾ? ಆ ಚಾನ್ಸಸ್ ತಗೊಳ್ಳಿ. ಅದು ಬಿಟ್ಟು ಬರೀ ಡಿಪ್ಪಲ್ಲೇ ಹೂಡಿಕೆ ಮಾಡ್ತೀನಿ ಅಂದ್ರೆ ನನಗೆ ಪ್ರಕಾರ ತುಂಬಾ ಚಾನ್ಸಸ್ ಅದೇನಾಗುತ್ತೆ, ನಿಮಗೆ ವೆಯ್ಟ್ ಮಾಡಿ ಹಾಕ್ಬೇಕಾಗುತ್ತೆ. ಬರ್ಬೋದು, ಬರ್ದೇನೆ ಇರ್ಬೋದು ಡಿಪ್. ಅಲ್ಲಿ ತನಕ ನೀವು ವೆಯ್ಟ್ ಮಾಡಿದಾಗ ಒಂದೊಂದ್ಸರಿ ಐಯಲ್ಲೇ ನೀವು ಕನ್ಫ್ಯೂಸ್ ಆಗಿ ತಗೊಂಡ್ಬಿಡ್ತೀರ, ಇಲ್ಲಪ್ಪ ಬರೋದೇ ಇಲ್ಲೇನೋ, ಇನ್ನೂ ಐಯೇ ಹೋಗುತ್ತೇನೋ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ದಯವಿಟ್ಟು SIP ಮಾಡ್ತಾ ಹೋಗಿ. ಡಿಪ್ ಬಂದಾಗ ಆ ಚಾನ್ಸ್ ಇದ್ದಾಗ ಬೈ ಮಾಡಿ. ನನ್ನ ಒಂದು ಒಪಿನಿಯನ್ ಇದೆ, ನನಗೆ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ನಾವು ಕೂಡ ಈ ಥರನೇ ಇನ್ವೆಸ್ಟ್ ಮಾಡೋದು. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಈರಣ್ಣ ಅವ್ರು ಕೇಳ್ತಿದ್ದಾರೆ, ಈಗ ನಮ್ಮ ಹತ್ರ ಇರೋ ಸ್ಟಾಕ್ಗಳಲ್ಲಿ ಹೈ ಹಾಗೂ ಲೋ ಆದ ಯಾವುದರಲ್ಲಿ ಆಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ನೋಡಿ ಸರ್, ನಿಮ್ಮಲ್ಲಿ ಯಾವ ಸ್ಟಾಕ್ ಇದೆಯೋ ಗೊತ್ತಿಲ್ಲ, ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಲೋ ಇರೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಬೆಸ್ಟ್. ಇದು ಸಿಂಪಲ್ ಅಲ್ವಾ ಸರ್? ಈಗ ನೀವು ಆಪಲ್ ಇವಾಗ ಸೀಸನಲ್ ಕಡಿಮೆ ಇರುತ್ತೆ, ಅನ್ಸೀಸನಲ್ ಜಾಸ್ತಿ ಇರುತ್ತೆ. ಆಪಲ್ ರೇಟ್ ಕಮ್ಮಿ ಸಿಗ್ಬೇಕು ಅಂದ್ರೆ ಯಾವಾಗ ತಗೊಂಡ್ರೆ ಚೆನ್ನಾಗಿ ಅಂತಂದ್ರೆ ಸೀಸನಲ್ ರೇಟ್ ಕಮ್ಮಿ ಇದ್ದಾಗ ತಗೊಂಡ್ರೆ ಬೆಸ್ಟ್. ಆಸ್ ಸಿಂಪಲ್ ಲಾಜಿಕ್. ಬಟ್ ಚೆನ್ನಾಗಿರೋ ಆಪಲ್ ಇರ್ಬೇಕಲ್ವಾ? ಚೆನ್ನಾಗಿರೋ ಆಪಲ್ ಇದ್ರೇನೆ ನೀವು ತಗೋಬೇಕು. ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿರೋ ಒಳ್ಳೆ ಆಪಲ್ ತಗೋಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ಲೇಬೇಕಾಗುತ್ತೆ. ಬಟ್ ನೀವು ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನಿಯಲ್ಲಿದ್ರೆ, ಲೋ ಅಲ್ಲಿದ್ರೆ ತಗೊಂಡ್ರೆ ನಿಮಗೆ ಇನ್ನೂ ಒಳ್ಳೆ ರಿಟರ್ನ್ ಬರುತ್ತೆ. ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಈರಣ್ಣ ಅವರಿಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಮಾರುತಿ ಅವ್ರು ಕೇಳಿದ್ದಾರೆ, ಸರ್ ಬ್ಲೂ ಚಿಪ್ ಸ್ಟಾಕ್ಸ್ ಮಾತ್ರ ಹಣ ಇಟ್ಟು ಹಣ ಪಡಿಬಹುದಾ? ಸ್ಮಾಲ್ ಸ್ಟಾಕ್ ಎಕ್ಸೆಟ್ರಾ CDSL ಏಂಜಲ್ ಒನ್ ಈ ರೀತಿ ಇಟ್ಟು ಪಡಿಬೋದಾ ಸಾರ್ ಅಂತ ಹೇಳ್ತಾ ಇದೆ. ನೋಡಿ, ಯೂಶಲಿ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಂಕ್ ಯೂಶಲಿ ಬ್ಲೂ ಚಿಪ್ನೇ ರೆಫರ್ ಮಾಡುತ್ತೆ, ಯಾಕಂದ್ರೆ ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಈ ಸ್ಮಾಲ್ ಕ್ಯಾಪ್ ಅಲ್ಲೆಲ್ಲ ತುಂಬಾ ಕಷ್ಟ, ಯಾಕಂದ್ರೆ ಇದು ವೊಲಟೈಲಿಟಿ ಜಾಸ್ತಿ ಇರುತ್ತೆ, ಇದಕ್ಕೆ ಲಿವರೇಜಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ನೀವೊಂದು 5 ಲಕ್ಷಕ್ಕೆ 1-1.5 ಲಕ್ಷ ಕೊಡಬಹುದು. ಅದು ಒಬ್ಬೊಬ್ರು ಒಪ್ಕೊಂತಾರೆ, ಒಬ್ಬೊಬ್ರು ಒಪ್ಕೊಳಲ್ಲ. ನೀವು ಬ್ಯಾಂಕ್ನ ವಿಚಾರಿಸಬೇಕಾಗುತ್ತೆ. ಹಾಗೆ ಅಥವಾ ಯಾವುದಾದ್ರೂ ಬ್ರೋಕರೇಜು ಏಂಜಲ್ ಅಲ್ಲೆಲ್ಲ ಇವಾಗ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ವಿಚಾರಿಸಬೇಕಾಗುತ್ತೆ. ಬಟ್ ಬ್ಲೂ ಚಿಪ್ ಇದ್ರೆ ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಮುಂದಿನ ಮತ್ತೊಂದು ಪ್ರಶ್ನೆಗೆ ಹೋಗೋದಾದ್ರೆ, ನೂತನ್ ಅವ್ರು ಕೇಳಿದ್ದಾರೆ, ಸರ್ ಹೌ ಮಚ್ ಟ್ಯಾಕ್ಸ್ ನೀಡ್ ಟು ಪೇ ಆನ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ ಸಿಂಪಲ್, ಅವಾಗ್ಲೇನು ಕೂಡ ಹೇಳ್ದೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ನೀವು ಶಾರ್ಟ್ ಟರ್ಮ್ ಏನಾದರೂ ಟ್ರೇಡ್, ಶಾರ್ಟ್ ಟರ್ಮ್ ಅಂದ್ರೆ ಇವತ್ತು ಬೈ ಮಾಡಿ 1 ವರ್ಷದೊಳಗೆ ಯಾವಾಗಾದ್ರೂ ಸೆಲ್ ಮಾಡಿದ್ರೆ ಅದನ್ನ ಶಾರ್ಟ್ ಟರ್ಮ್ ಪ್ರಾಫಿಟ್ ಅಂತ ಕರೀತಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಒಂದು ಕಾಲಮ್ ಇದೆ, ಅಲ್ಲಿ ನೀವೇನಾದರೂ ಶಾರ್ಟ್ ಟರ್ಮ್ ಅಲ್ಲಿ 1 ಲಕ್ಷಕ್ಕಿಂತ ಮೇಲ್ ಪ್ರಾಫಿಟ್ ಮಾಡಿದ್ರೆ, ಆ 1 ಲಕ್ಷಕ್ಕಿಂತ ಮೇಲ್ ಏನ್ ಪ್ರಾಫಿಟ್ ಮಾಡಿರ್ತೀರಲ್ಲ ಅದಕ್ಕೆ 15% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಥವಾ ಲಾಂಗ್ ಟರ್ಮ್ ಮಾಡಿದ್ರೆ, ಲಾಂಗ್ ಟರ್ಮ್ ಅಂದ್ರೆ 1 ವರ್ಷಕ್ಕಿಂತ ಮೇಲೆ, ಓಕೆನಾ? ಶಾರ್ಟ್ ಟರ್ಮ್ ಅಂದ್ರೆ 1 ವರ್ಷಕ್ಕಿಂತ ಒಳಗೆ, ಲಾಂಗ್ ಟರ್ಮ್ ಅಂದ್ರೆ 1 ವರ್ಷಕ್ಕಿಂತ ಮೇಲೆ. ಆ ಲಾಂಗ್ ಟರ್ಮ್ 1 ವರ್ಷದ ಮೇಲೆ ಏನಾದರೂ ನೀವು ಪ್ರಾಫಿಟ್ ಮಾಡಿದ್ರೆ ಅದಕ್ಕೆ 10% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದಕ್ಕೂ ಕೂಡ 1 ಲಕ್ಷದ ತನಕ ಎಕ್ಸಂಪ್ಷನ್ ಇರುತ್ತೆ. 1 ಲಕ್ಷದ ಮೇಲ್ ಪ್ರಾಫಿಟ್ ಮಾಡಿದ್ರೆ ಮಾತ್ರ ಆಗ ನೀವು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಶಂಭು ಅವ್ರು ಕೇಳ್ತಿದ್ರೆ, ನಾವು ಇನ್ವೆಸ್ಟ್ ಮಾಡಿದ ಮ್ಯೂಚುವಲ್ ಫಂಡ್ ಕಂಪನಿ AMC ಮುಚ್ಚಿದರೆ ಹೇಗೆ, ನಮ್ಮ ದುಡ್ಡು ಹೇಗೆ ಬರುತ್ತದೆ? ಸರ್ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ತುಂಬಾ ಜನಕ್ಕೆ ಇದು ಡೌಟ್ ಇರುತ್ತೆ. ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಸರ್ ಬ್ಯಾಂಕಲ್ಲಿ ದುಡ್ಡಿಟ್ಟೆ ಮುಚ್ಚಿದ್ರೆ ಏನಾಗುತ್ತೆ? ಎಷ್ಟೋ ಬ್ಯಾಂಕ್ಗಳಾಗಿದೆ ಆ ಥರ. ಎಸ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಮೊನ್ನೆ ತಾನೇ ನಮ್ಮ ಒಂದು ಅಮೇರಿಕಾದಲ್ಲಿ ವಿಲ್ಲೆ ಬ್ಯಾಂಕ್ ಅಂತ ಒಂದು, ಇನ್ನೊಂದು ಸಿಗ್ನೇಚರ್ ಬ್ಯಾಂಕ್ ಅಂತಲೂ ಕೂಡ ಮುಳುಗೋಯ್ತು. ಹಂಗಂದ ತಕ್ಷಣ ಏನು ಮಾಡ್ತೀರಾ ನೀವು? ನಾನು ನಿಮಗೆ ಪ್ರಶ್ನೆ ಕೇಳೋದು, ಬ್ಯಾಂಕಲ್ಲಿ ದುಡ್ಡಿಟ್ರೆ ಅದು ಗ್ಯಾರಂಟಿ ಇರಲ್ವಲ್ಲ? ಪರವಾಗಿಲ್ಲ, ಗ್ಯಾರಂಟಿ ಇದ್ದೇ ಇರುತ್ತೆ. RBI ನೋಡ್ಕೊಳುತ್ತೆ, ಅದು 5 ಲಕ್ಷ ತನಕ ಮಾತ್ರ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಎಲ್ಲನೂ ಕೂಡ ರೆಗ್ಯುಲೇಟ್ ಮಾಡೋದು ಬ್ಯಾಂಕಲ್ಲಿ ಹೆಂಗೆ RBI ರೆಗ್ಯುಲೇಟ್ ಮಾಡುತ್ತೋ ಹಂಗೆ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಸೆಬಿ ಅಂತ ಇದೆ, ಅದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಆ ಒಂದು ಬೋರ್ಡ್ ನಮಗೆ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ನಿಮಗೆ ಏನು ಸಮಸ್ಯೆ ಆಗಲ್ಲ. AMC ಅವನ ಕಂಪನಿ ಅವ್ನು ಮುಚ್ಚೋದ್ರು ಕೂಡ ನಿಮಗೆ ಸೆಬಿ ಅಥಾರಿಟಿ ಇರುತ್ತೆ, ಸೆಬಿಗೆ ಇನ್ಫಾರ್ಮ್ ಮಾಡಲೇಬೇಕು. ಸೆಬಿ ನಿಮಗೆಲ್ಲವನ್ನು ನೋಡ್ಕೊಳುತ್ತೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದುವರೆಗೂ ನನಗೆ ಆ ಥರ ಕಂಪನಿಗಳು ಯಾವ ಮುಚ್ಚೋಗಿರೋದು ನನಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವುದು ಆ ಥರ ಆಗಿಲ್ಲ ಅಂತ ಅನ್ಕೊಂತೀನಿ. ಹಳೇದು ಕೂಡ ಎಲ್ಲೂ ಆಗಿಲ್ಲ. ಕಂಪನಿ ಚೇಂಜ್ ಆಗಿರ್ಬೋದು, ಬ್ರೋಕರೇಜ್ ಚೇಂಜ್ ಆಗಿರ್ಬೋದು, ಬಟ್ ನಿಮಗೆ ಎಲ್ಲೂ ಕೂಡ ಮೋಸ ಮಾಡಿ ಕಂಪನಿಯ ದುಡ್ಡು ಒತ್ಕೊಂಡು ಹೋಗಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಸೆಬಿ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಿಮಗೆ ಚೇಂಜ್ ಆಗಿರ್ಬೋದು ಕಂಪನಿ, ಬಿಟ್ರೆ ಯಾವುದೇ ತರಹದ ಮೋಸ ಇದುವರೆಗೂ ನಡೆದಿಲ್ಲ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ,
ಕೊನೆಯ ಪ್ರಶ್ನೆ ಹ್ಯಾಪಿ ಇಂಡಿಯನ್ ಅವ್ರು ಕೇಳಿದ್ದಾರೆ. ಐ ಆಮ್ ಪೋರ್ಟ್ಫೋಲಿಯೋ 50% ಲಾರ್ಜ್ ಕ್ಯಾಪ್, 30% ಮಿಡ್ ಕ್ಯಾಪ್, 15% ಸ್ಮಾಲ್ ಕ್ಯಾಪ್ ಅಂಡ್ 5% ಎಮರ್ಜೆನ್ಸಿ ಕ್ಯಾಶ್. ಓಕೆ, ಮ್ಯಾನೇಜ್ಮೆಂಟ್ ಮಾಡ್ಬೋದಾ ಪ್ಲೀಸ್ ಟೆಲ್. ಒಳ್ಳೆ ಪ್ರಶ್ನೆ ಕೇಳಿದಾರ. ಈ ತರ ನೀವು ಒಂದೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ಚೆನ್ನಾಗಿ ಕ್ಯಾಶ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಆ್ಯಡ್ ಆನ್ ಮಾಡ್ತೀನಿ. ಹ್ಯಾಪಿ ಇಂಡಿಯನ್ ಅವರೇ ನೆನ್ಪಿಟ್ಕೊಳ್ಳಿ, ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. 50%ಗಿನ ನನ್ನ ಪ್ರಕಾರ ಕೇಳಿದರೆ 75%, 70% ಅಂತೂ ಇರಬೇಕು. ಯಾಕಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ರಿಸ್ಕ್ ಕಡಿಮೆನೇ ಇರಬೇಕಾಗುತ್ತೆ. ಅಥವಾ ಸರ್ ನಾನು ಕೋಟಿ ಗಂಟ್ಲೆ ಮಾಡ್ತೀನಿ ಅಂದರೆ ಆಗ ಸ್ವಲ್ಪ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಿ. ಬಟ್ ನನ್ನ ಪ್ರಕಾರ ನೀವು ಕೋಟಿ ಮಾಡಿದ್ರು ಕೂಡ 70% ಆದರೂ ಕನಿಷ್ಠ ಲಾರ್ಜ್ ಕ್ಯಾಪ್ ಇರಬೇಕು, 20% ಬಂದ್ಬಿಟ್ಟು ಮಿಡ್ ಕ್ಯಾಪ್ ಇರಬೇಕಾಗುತ್ತೆ, ಅಥವಾ 25% ಇದ್ರೂ ಓಕೆನೆ ಮಿಡ್ ಕ್ಯಾಪು. ಬಟ್ ನನ್ನ ಪ್ರಕಾರ ಕೇಳಿದರೆ 75% ಲಾರ್ಜ್ ಕ್ಯಾಪ್ ಮಾಡಿ, 20% ಮಿಡ್ ಕ್ಯಾಪ್ ಮಾಡಿ, 5% ಸ್ಮಾಲ್ ಕ್ಯಾಪ್. ಅದು ರಿಸ್ಕ್ ತಗೊಂತೀನಿ ಅಂದರೆ, ನೀವು ಇಲ್ಲ ಸರ್ ನನ್ನ ಕೈಯಲ್ಲಿ ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತಂದರೆ ಸ್ಮಾಲ್ ಕ್ಯಾಪ್ನ ಇಗ್ನೋರೇ ಮಾಡಬೇಡಿ. ನಾನು ಹೇಳೋದು ಇಗ್ನೋರೇ ಮಾಡಿ. 80% ಲಾರ್ಜ್ ಕ್ಯಾಪ್ ಮಾಡಿ, 20% ಮಿಡ್ ಮಾಡಿ, ಅಥವಾ 75% ಲಾರ್ಜ್ ಕ್ಯಾಪ್ ಮಾಡಿ, 20% ಮಿಡ್ ಮಾಡಿ, ಇನ್ನು 5% ಸ್ಮಾಲ್ ಕ್ಯಾಪು. ಸ್ಮಾಲ್ ಕ್ಯಾಪಲ್ಲಿ 15% ಗಂಟಲೆ ಅಮೌಂಟ್ ಹಾಕೋಕೆ ಹೋಗ್ಬೇಡಿ, ತುಂಬ ರಿಸ್ಕ್ ಇರುತ್ತೆ. ಸ್ಮಾಲ್ ಕ್ಯಾಪಲ್ಲಿ ತುಂಬ ರಿಟರ್ನ್ಸ್ ಬರ್ಬೋದು, ಬಟ್ ಎಲ್ಲ ಕಂಪನಿಗಳು ಆ ರೀತಿ ರಿಟರ್ನ್ ಕೊಡಲ್ಲ, ತುಂಬ ರಿಸ್ಕ್ ಇರುತ್ತೆ. ನೀವು ರಿಸ್ಕ್ ತಗೊಂತೀನಿ ಅಂದರೆ ಓಕೆ, ಬಟ್ ರಿಸ್ಕೇ ಬೇಡ ಅಂತಂದರೆ 5% ಸಾಕು, ಅದಕ್ಕಿಂತ ಜಾಸ್ತಿ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಎಮರ್ಜೆನ್ಸಿ ಕ್ಯಾಶ್ 5% ಅಂತ ಹೇಳಿದ್ದೀರಾ. ನನ್ನ ಪ್ರಕಾರ 5% ಎಲ್ಲ ಅಷ್ಟೊಂದು ಹೂಡಿಕೆ ಮಾಡೋದಕ್ಕಿಂತ ನೀವು ಒಂದು ಸರಿ ಎಮರ್ಜೆನ್ಸಿ ಫಂಡ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಹೂಡಿಕೆ ಮಾಡ್ಕೊಂಡು ಒಂದು ಕಡೆ FD ಮಾಡಿ ಇಟ್ಬಿಡಿ. ಸುಮ್ಮನೆ ತಿಂಗಳ ಅದಕ್ಕೆ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಐಡಿಯಾ ಪ್ರಕಾರ ಒಂದು ಎಮರ್ಜೆನ್ಸಿ ಫಂಡ್ ಅಂದರೆ ನಿಮಗೆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೋ ಒಂದು 6 ತಿಂಗಳ ಮೊತ್ತನ ಹೂಡಿಕೆ ಮಾಡಿ ಇಟ್ಬಿಡಿ. ಅಂದರೆ 6 ತಿಂಗಳು, ಎಕ್ಸಾಂಪಲ್ ತಿಂಗಳಿಗೆ ಒಂದು 20,000 ಖರ್ಚಾದರೆ 1,20,000 ಒಂದು ಸೇಫರ್ ಸೈಡ್ FD ಮಾಡಿ ಇಟ್ಬಿಡಿ. ಕಷ್ಟ ಅಂತ ಬಂದಾಗ ಅವ ತಗೋಬೋದು. ಅದಕ್ಕೆ ಸುಮ್ಮನೆ 5% ಆ್ಯಡ್ ಮಾಡ್ತಾ ಹೋಗೋಕೆ ಹೋಗಬೇಡಿ ನನ್ನ ಪ್ರಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.